ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಯೂನಿಟ್ ಟೆಸ್ಟಿಂಗ್ ಅಂದರೆ ಏನು? ಇಂಡಿವಿಜುವಲ್ ಯೂನಿಟ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ಅ ಸಾಫ್ಟ್ವೇರ್ ಆರ್ ಟೆಸ್ಟೆಡ್ ಟು ವ್ಯಾಲಿಡೇಟ್ ದ್ಯಾಟ್ ಈಚ್ ಯೂನಿಟ್ ಆಫ್ ದ ಸಾಫ್ಟ್ವೇರ್ ಕೋಡ್ ಪರ್ಫಾರ್ಮ್ಸ್ ಆಸ್ ಎಕ್ಸ್ಪೆಕ್ಟೆಡ್. A unit may be an individual function, method, class, procedure, module or an object. ಡೆವಲಪ್ ಮಾಡಿರುವ ಕೋಡ್ನಲ್ಲಿ ಇರುವ ಇಂಡಿವಿಜುವಲ್ ಯೂನಿಟ್ಸ್ ಅಥವಾ ಕಾಂಪೊನೆಂಟ್ಗಳನ್ನು ಟೆಸ್ಟ್ ಮಾಡೋದು. ಯೂನಿಟ್ ಅಂದರೆ ಅದು ಸಿಂಗಲ್ ಫಂಕ್ಷನ್ ಆಗಿರಬಹುದು, ಮೆಥಡ್ ಆಗಿರಬಹುದು, ಕ್ಲಾಸ್, ಪ್ರೊಸೀಜರ್, ಮಾಡ್ಯೂಲ್ ಅಥವಾ ಆಬ್ಜೆಕ್ಟ್ ಯಾವುದು ಬೇಕಾದರೂ ಆಗಿರಬಹುದು. ಇಂಡಿವಿಜುವಲ್ ಆಗಿ ಚೆಕ್ ಮಾಡಿದಾಗ ಅವೆಲ್ಲವೂ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಯೂನಿಟ್ ಟೆಸ್ಟಿಂಗ್ ಅಂತ ಕರಿತೀವಿ. Unit testing is done during the development or coding phase of an application by the developers. It is the first level of testing done by the developer. ಕೋಡ್ ಎಲ್ಲ ಡೆವಲಪ್ ಮಾಡಿದ ಮೇಲೆ ಟೆಸ್ಟ್ ಬಿಲ್ ರಿಲೀಸ್ ಮಾಡೋದಕ್ಕಿಂತ ಮೊದಲು ಈ ಯೂನಿಟ್ ಟೆಸ್ಟಿಂಗ್ನ ಡೆವಲಪರ್ ಡೆವಲಪ್ಮೆಂಟ್ ಫೇಸ್ನಲ್ಲೇ ಮಾಡ್ತಾರೆ. ಇದು ಟೆಸ್ಟಿಂಗ್ನ ಫಸ್ಟ್ ಲೆವೆಲ್ ಆಗಿರುತ್ತೆ. ಯೂನಿಟ್ ಟೆಸ್ಟ್ಸ್ ಹೆಲ್ಪ್ ಟು ಫಿಕ್ಸ್ ಬಗ್ಸ್ ಅರ್ಲಿ ಇನ್ ದ ಡೆವಲಪ್ಮೆಂಟ್ ಸೈಕಲ್ ಆ್ಯಂಡ್ ಸೇವ್ ಕಾಸ್ಟ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಪೊನೆಂಟ್ ಟೆಸ್ಟಿಂಗ್. It is a white box test technique. ಈ ಯೂನಿಟ್ ಟೆಸ್ಟಿಂಗ್ ಫಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗ್ ಆಗಿರೋದ್ರಿಂದ ಅರ್ಲಿ ಸ್ಟೇಜ್ನಲ್ಲೇ ಬಗ್ನ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡಬಹುದು. ಇದರಿಂದ ಲೇಟರ್ ಸ್ಟೇಜ್ನಲ್ಲಿ ಬರುವಂತಹ ಬಗ್ಗಳನ್ನು ಅವಾಯ್ಡ್ ಮಾಡಬಹುದು. ಇದನ್ನು ಕಾಂಪೊನೆಂಟ್ ಟೆಸ್ಟಿಂಗ್ ಅಂತಲೂ ಕರೀತಾರೆ. ಹಾಗೆ ಇದು ವೈಟ್ ಬಾಕ್ಸ್ ಟೆಸ್ಟಿಂಗ್. ನಾವು ಟೆಸ್ಟಿಂಗ್ ಮಾಡಬೇಕಾದ್ರೆ ಕೋಡ್ನ ನೋಡೋಕೆ ಸಾಧ್ಯ ಆದರೆ, ಕೋಡ್ ವಿಸಿಬಿಲಿಟಿ ಇದ್ದರೆ ಅದನ್ನು ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.